ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ಸ್ ಗಳ ಬಗ್ಗೆ ಹೇಳ್ಕೊಟ್ಟಿದ್ದೆ ಅಂಡ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಬೇರಿಶ್ ಕ್ಯಾಂಡಲ್ಸ್ ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಬಂದು ಬೇರಿಶ್ ಎನ್ಗಲ್ಫ್. ಒಂದು ಗ್ರೀನ್ ಕ್ಯಾಂಡಲ್ ನ ಮುಂದೆ ಒಂದು ದೊಡ್ಡ ರೆಡ್ ಕ್ಯಾಂಡಲ್ ಫಾರ್ಮ್ ಆದ್ರೆ ಅದನ್ನ ಬೇರಿಶ್ ಎನ್ಗಲ್ಫ್ ಅಂತೀವಿ. ಸೆಕೆಂಡ್ ಬಂದು ಬೇರಿಶ್ ಹರಾಮಿ. ಒಂದು ದೊಡ್ಡ ಗ್ರೀನ್ ಕ್ಯಾಂಡಲ್ ನ ಮುಂದೆ ಒಂದು ಸಣ್ಣದಾಗಿ ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆದ್ರೆ ಇದನ್ನ ನಾವು ಬೇರಿಶ್ ಹರಾಮಿ ಅಂತೀವಿ. ಹ್ಯಾಂಗಿಂಗ್ ಮ್ಯಾನ್ ಅಂದ್ರೆ ರೆಡ್ ಕಲರ್ ಹ್ಯಾಮರ್ ಅಂತ. ಇದು ಮೇಲ್ಗಡೆ ಸಿಚುವೇಟ್ ಆಗಿರಬೇಕು. ನೆಕ್ಸ್ಟ್ ಫೋರ್ತ್ ಬಂದು ಶೂಟಿಂಗ್ ಸ್ಟಾರ್. ಇದು ಹ್ಯಾಂಗಿಂಗ್ ಮ್ಯಾನ್ದು ಆಪೋಸಿಟ್ ಇರುತ್ತೆ. ಲಾಸ್ಟ್ ಫಿಫ್ತ್ ಬಂದು ಈವ್ನಿಂಗ್ ಸ್ಟಾರ್. ಇದು ಎರಡು ದೊಡ್ಡ ಕ್ಯಾಂಡಲ್ಸ್ ನ ಮಧ್ಯದಲ್ಲಿ ಮೇಲ್ಗಡೆ ಲೊಕೇಟ್ ಆಗಿರುತ್ತೆ ಈ ಶೇಪ್ ನಲ್ಲಿ. ಇದನ್ನ ನಾವು ಈವ್ನಿಂಗ್ ಸ್ಟಾರ್ ಅಂತೀವಿ. ಈ ಕ್ಯಾಂಡಲ್ ಸ್ಟಿಕ್ಸ್ ಎಲ್ಲೆಲ್ಲೋ ಬಂದ್ರೆ ಯೂಸ್ ಆಗಲ್ಲ. ಯಾವ್ದಾರ ಪರ್ಟಿಕ್ಯುಲರ್ ಪಾಯಿಂಟ್ಸ್ ಅಲ್ಲಿ ಬಂದ್ರೆ ಮಾತ್ರ ಇದಕ್ಕೆ ವ್ಯಾಲ್ಯೂ ಇರುತ್ತೆ. ಅದು ಎಲ್ಲೆಲ್ಲಿ ಅಂದ್ರೆ ಮೊಮೆಂಟಮ್ ಟ್ರೇಡ್, ಸ್ವಿಂಗ್ ಟ್ರೇಡ್, ಎಂ ಪ್ಯಾಟ್ರನ್, ಡಬ್ಲ್ಯೂ ಪ್ಯಾಟ್ರನ್